ಹಾಗೆ ಮಾಡಿದ್ರು 1000 ವರ್ಷದ ಜನ ನಾನೇ ನೋಡಿ. ನಮ್ಮ ದಿವ್ಯಂತಲ್ಲಿ ಚೆನ್ನಾಗಿದೆ ಹೆಸರು ಕುಕ್ಕೆ ಆಗೋಣ ಶಾಂತ ನಾಟ್ಯದ ಚಿತ್ರ. ಈ ಥರ ಸಾವಿರಾರು ಕಲ್ಲಪ್ಪ ಅಷ್ಟೇ ಮೇಡಮ್ ಎಲ್ಲ ತಗೊಂಡೋಗಿದ್ದಾರೆ. ಬೇರೆ ಇದಾವೆ ತೊಗೊಳೋಕ್ಕಾಗಲಿಲ್ಲ ಮೇಡಮ್ ಇಲ್ಲಿ ತಗೊಂಡೋರು ಇಂಗ್ಲೀಷ್ನವರು ಮುಸ್ಲಿಮ್ ಹೊರಟಾಯ್ತು ಇಂಗ್ಲೀಷ್ ತೊಗೊಂಡವರು ಅಲ್ಲಿ ಹೊಡೆದಾಕೋಕ್ಕೂ ಅವಕಾಶ ಇಲ್ಲ, ತಗೊಂಡೋಕ್ಕೂ ಅವಕಾಶ ಇಲ್ಲ ಬೇಲೂರಲ್ಲಿ. ಈ ಥರ ಚಿತ್ರಗಳು ಮೇಡಮ್ ಈ ವ್ಯಕ್ತಿ ಡ್ರೆಸ್ ಮೇಲೆ ಮಕ್ಳು ಎಷ್ಟು ಚೆನ್ನಾಗಿ ಕೋಟೆ ಜಡ್ಜ್ ಆಗ್ತಿಲ್ಲ ಆ ರೀತಿ ಇದೆ ನೋಡಿ ಡ್ರೆಸ್ ಗೊತ್ತೇನಪ್ಪ. ಅವತ್ತಿನ ಕಾಲದಲ್ಲಿ 1000 ವರ್ಷದ ಹಿಂದೆ ಪುರೋಹಿತರು ದೇವ್ರ ಪೂಜೆ ಮಾಡಿ ಎಷ್ಟು ಹಾಕೋ ಡ್ರೆಸ್ ಅಂತ ಹೇಳಿ ಇದೆಯಲ್ಲ ನೋಡಿ. ಯಾವಾಗ ಕಲ್ಲರಿದೆ, ಲಾಲ್ ಕೋಟ್ ಇದೆ, ಧರ್ಮಚಕ್ರ ತಲೆಯಲ್ಲಿ ವಿಗ್ ಗೋಪಿ ಚೆನ್ನಾಗಿ ಧರ್ಮಾಧಿಕಾರಿ ಅಂದ ಕಾಲದಲ್ಲಿ ಅವತ್ತಿನ ಪುರೋಹಿತರು ಹಾಕೋದು ಪುರೋಹಿತರು ಮಕ್ಕಳು ಇದೊಂದು ನೀಟಾಗಿ ಕೇಳ್ತಾರೆ ಪುಟಾಣಿಗಳೇ. ಕೃಷ್ಣ ಸತ್ಯಭಾಮ ಕೃಷ್ಣನವನ ಗರುಡ ಪಕ್ಷಿ ಇಂದ್ರನವನ ಆನೆ ಐರಾವತ. ಇಂದ್ರ ಮತ್ತು ಕೃಷ್ಣ ಮಧ್ಯೆ ಜಗಳ ಆಗುತ್ತೆ. ಯಾಕೆ? ಕೃಷ್ಣ ತನ್ನ ಹೆಂಡತಿ ಮುಗಿಸಿ ಇಂದ್ರನ ಗಾರ್ಡನ್ಗೆ ಬಿಟ್ಟು ದೊಡ್ಡ ಹೂವಿನ ಮರಕ್ಕಾಗುತ್ತೆ. ರಾತ್ರಿ ರಾಣಿ ಕೇಳಿ, ರಾತ್ರಿ ರಾಣಿ ಪಾರಿಜಾತ ಹೂವು ಕೇಳಿದ್ದೀವ್ಯಾ? ಪಾರಿಜಾತ ಹೂವು ಕೃಷ್ಣನ ಸತ್ಯಭಾಮ ಕೇಳಿದ ಕಾರಣ ಇಬ್ಬರು ಇಂದ್ರನ ಆಸ್ಥಾನಕ್ಕೆ ಹೂವಿನ ಮರ ಕದ್ದು ತಾಂಬತ್ತಾರೆ. ತಂದ ನಂತರ ಇಂದ್ರ ಸಚ್ಚಿ ಇಬ್ರು ಕೋಪ ಬಂದು ಐರಾವತಿ ಆನೆಗಳು ಕೂತು ನೀವು ನುಡಿಕೊಂಡು ಬರ್ತಾ ಇದ್ದಾರೆ. ನೀಟಾಗಿ ಕೇಳಿಸ್ಕೊಳ್ಳಿ. ಆನೆ ಜಾಸ್ತಿ ಸ್ಪೀಡಾಗಿ ಓಡುವ ವೇಗಕ್ಕೆ ನೋಡಿ ಇಂದ್ರನ ಸಚ್ಚಿಗೆ ಆನೆ ಬಿಟ್ಟು ಜಂಪಾಗಿ ಮತ್ತೆ ಎಷ್ಟೋ ಗ್ಯಾಪ್ ಇದೆ ಕಾಣಿಸ್ತದೆ ನೋಡಿ. ಇಂದ್ರಂಗೆ ಒಂದು ಕುಂತಿದೆ ಜಂಪ್ ಆದ್ರೆ ಮೇಕು ಇದು ಕೂರಾಗ ಭಯ ನಿಧಾನ ಕೊಡ್ಸಿ ಅಂದ್ರೆ ಗಂಡಕ್ಕೆ ಬಲಗೈ ಬೆಂತ ಸಿಗ್ನಲ್ ಕೊಡ್ತಾರೆ ನೋಡಿ. ನಮ್ಮ ಕಲ್ಲಪ್ಪ ಬೈಕಲ್ಲಿ ಹೋಗ್ಬೇಕಾದ್ರೆ ಮೇಡಮ್ ಅವ್ರು ಹಿಂದ್ಗಡೆ ಆ ಥರ ಹೇಳಿರ್ತಾರೆ. ಇಲ್ಲ ಸರ್ ಅನುಭವ ಆಗ್ತದೆ, ನನಗೂ ಆಗಿದೆ. ನನ್ನ ಹೆಂಡತಿ ಕರ್ಕೊಂಡು ಹೋಗ್ಬೇಕಾದ್ರೆ ಬೆಂದು ಹೊಡೆದಾಳೆ, ನಿಧಾನ ಕೊಡ್ಸಿ ಕಟ್ಕೊಂಡು ಹೋಗ್ತೀನಿ ನಾನು. ನನಗೆ ಅನುಭವ ಆಯ್ತು ನೋಡಿ ಮಕ್ಕಳು ಆ ಥರ ಎಂದ ಹೆಂಡತಿ ಆನೆ ಮಕ್ಕಳು ಸುಳ್ಳು ಎಷ್ಟು ಕಡೆ ಓಡ್ತಾ ಇದೆಯಲ್ಲ. ದಿವ್ಯ ನೀನು ನೋಡವ ನೋಡಿ ಚೆನ್ನಾಗಿದೆ ಶಿಲ್ಪಿದೆ ಎಂತೆಂತ ಕಾಳಿದೆ. 1000 ವರ್ಷದಿಂದಲೇ ಜನ ಎಷ್ಟು ಬುದ್ಧಿವಂತಿದ್ದಾನೆ ಅಲ್ವಾ? ನಾವೇ ದೊಡ್ಡ ಏನವ ನೋಡಿ ನೋಡಿ ಇದೇ ವಿಗ್ರಹ ಎಲ್ಲಿ ನೋಡ್ಕೊಂಡು ಬಂದಿದ್ದು ನೀವು ಎಷ್ಟು ಚೆನ್ನಾಗಿ ಕೇಶವ ನೋಡಿ. ಅವು ಎಷ್ಟು ಚೆನ್ನಾಗಿದ್ದಾವೆ. ಹೊರಗೆ ಒಳಗೆ ಹೋಗುದು ಆವಾಗ ಆಲೋಚನೆ ಎಷ್ಟು ಚೆನ್ನಾಗಿದೆ. ಇಲ್ಲಿ ಬನ್ನಿ ಬನ್ನಿ ಈ ಕಡೆ ಬನ್ನಿ ಒಳಗೆ. ಮಕ್ಕಳು ಇದು ಮಹಾಭಾರತ ಬರುವಂಥ ಸಣ್ಣ ಕತೆ. ಕರ್ಣ ಅರ್ಜುನ ಇದ್ದು ಅದು ರಾಮಾಯಣ, ಇದು ಮಹಾಭಾರತ. ಇವನು ಅರ್ಜುನ, ಇವನು ಕರ್ಣ. ಕರ್ಣಂದು ಧ್ವಜ ಕಾಗೆ ಧ್ವಜ, ಅರ್ಜುನದು ಹನುಮ ಧ್ವಜ. ಅರ್ಜುನ್ ಸಾಥೆ ಕೃಷ್ಣ, ಕರ್ಣ ಸಾಥೆ ಶಲ್ಯ. ಅರ್ಜುನ ಕರ್ಣಕ್ಕೆ ಶೂಟ್ ಮಾಡ್ತಾರೆ ಬಾಣ ಡಬಲ್ ಅಕ್ಷಯ ಬಾಂಡ್ ಹೋಗ್ತಾರೆ 1 2 2 4 4 8. ಕರ್ಣ ಅರ್ಜುನ ಮಹಾಭಾರತ. ನಿನ್ನ ಹೆಸರಪ್ಪ ಸಮರ್ಥ ನೋಡಪ್ಪ. ಬರ್ಮ ಚಡ್ಡಿ ಮಿಡಿ ನೋಡಿ. ಸಮರ್ಥ ಗರ್ಲ್ ಫ್ರೆಂಡ್ ಬರ್ಮ ಚಡ್ಡಿ ಮಿಡಿ ಹಾಕೊಂಡಿದ್ದೆ ಎಲ್ಲ. ನಿನ್ನ ಗರ್ಲ್ ಫ್ರೆಂಡ್ ಊರಲ್ಲಿದ್ದಾರ? ಬೇಜಾರು ಮಾಡ್ಕೊಡ ತಮಾಷೆ ನೋಡು. ಆತಿಗೆ ಬರುವ ಚಡ್ಡಿ ಮಿಡಿ. ನಮ್ಮ ಗರ್ಲ್ ಫ್ರೆಂಡ್ ಮಲ್ಲಿದ್ದಾರೆ ನಮ್ಮ ಮನೆ. ಅವತ್ತಿಗೆ ಹುಡುಗ ಹುಡುಗಿ ಬರುವ ಚಡ್ಡಿ ಮಿಡಿ ಹಾಕೊಂಡಿದ್ದಾರೆ. ಕಾಣಿಸ್ತಾ ಇದೆಯಾ? ಆ ಕಾಲದಲ್ಲಿ ಇದ್ದಾರೆ. ಮಹಿಷಾಸುರ ಮುಡಿದ ಮಕ್ಕಳೇ ಪುಟಾಣಿಗಳೇ ಪಾರ್ಥಿವನ ಹೋಗಿ ಸಿನಿಮಾ ನೋಡಿ. ಇಲ್ಲೂ ಕೋಣ ಬಾಯಿನಲ್ಲಿ ಈಚೆ ಹೊಟ್ಟೆಗಳು ಈಚೆ ಬಂದಿದೆ. ಮಹಿಷಾಸುರ ಬರ್ದಿನಿ, ಗಣೇಶ, ಕಾಳಿ, ಕೃಷ್ಣ, ಗರುಡ ಸೇಮ್ ಇದೆ. ಹಾಗೆ ಸ್ವಲ್ಪ ಚಿನ್ನ ಇಲ್ಲಿ ನೋಡಪ್ಪ. ವಿಷ್ಣು 4ನೇ ನರಸಿಂಹ. ಮೇಡಮ್ ಬನ್ನಿ. 5ನೇ ಅವತಾರ ವಿಷ್ಣು ವಾಮನ ಅವತಾರ ನೋಡಿ. ವಿಷ್ಣು 5ನೇ ವಾಮನ ಅಂದ್ರೆ ಬ್ರಾಹ್ಮಣ ರೂಪದಲ್ಲಿ ಕುಳ್ಳ ರೂಪದಲ್ಲಿ ಮಹಾಗ್ಲಿ ಹತ್ರ 3 ಪದ ದಾನ ಕೇಳ್ಕೊಂತಿದ್ದಾನೆ. ಪ್ಲೀಸ್ ಅರ್ಥ ಆಗ್ಲಿಲ್ಲ ಅಂದ್ರೆ ಕೇಳಿ. ವಿಷ್ಣು ಬ್ರಾಹ್ಮಣ ರೂಪದಲ್ಲಿ ಬಂದು ಮಹಾಬಲಿ ಚಕ್ರವರ್ತಿ ಹತ್ರ 3 ಪಾದ ದಾನ ಪಡ್ಕೊಂತಾರೆ. ಆ 3 ಪಾದ ದಾನ ಪಡ್ಕೊಂಡ್ಮೇಲೆ ವಿಷ್ಣು ರೂಪ ತ್ರಿವಿಕ್ರಮ ಅಂತೇಳಿ ಒಂದು ಸ್ವಲ್ಪ ಇಲ್ಲಿ ನೋಡಿ ಮೇಲೆ ಇಲ್ಲಿದೆ ತ್ರಿವಿಕ್ರಮ ಪಟಾಣಿ ಕಡೆ ನೋಡಿ. 3 ಪಾದ ದಾನದಲ್ಲಿ 3 ಭಾಗದಲ್ಲಿ ಇರ್ತಾನೆ ವಿಷ್ಣು. 1 ಪಾದ ಭೂಮಿ, ಎಡಗಾಲು, ಬಲಗಾಲು ಆಕಾಶದಲ್ಲಿ ಇಟ್ಟಿದ್ದು ಕೂಡಲೇ ಬ್ರಹ್ಮ ವಿಷ್ಣು 2ನೇ ಪಾದ ತೊಳೆದು ಪೂಜೆ ಮಾಡಿಬಿಡ್ತಾರೆ. ಆ ತೊಳೆದ ನೀರೆಲ್ಲ ನೋಡಿ ಕನ್ನಡ ಬರ್ತಾರೆ. ಪ್ಲೀಸ್ ಮಕ್ಳು ನೋಡಿ ಮೀನು ಆನೆ ಎಲ್ಲ ಇದೆ ನೀರುಗಳಾದ್ರೆ. ಇದಕ್ಕೆ ನಾವು ಗಂಗಾ ನದಿ ಅಂತೇಳಿ ಕರೀಲಿ. ಗೊತ್ತಾಯ್ತಾ ಪುಟಾಣಿಗಳೇ? ವಿಷ್ಣುವಿನ ವಾಹನ ಯಾವುದು? ಗರುಡ. ಬ್ರಹ್ಮನ ವಾಹನ ಹಂಸ ಪಕ್ಷಿ, ವಿಷ್ಣುವಿನ ಗರುಡ ಪಕ್ಷಿ. ಇದು ಗರುಡ. ಶಿವನ ವಾಹನ ನಂದಿ. ಬ್ರಹ್ಮ ವಿಷ್ಣು ಮಹೇಶ್ವರ. ಬ್ರಹ್ಮನ ಹೆಂಡತಿ ಸರಸ್ವತಿ, ವಿಷ್ಣುವಿನ ಹೆಂಡತಿ ಲಕ್ಷ್ಮಿ, ಶಿವನ ಹೆಂಡತಿ ಪಾರ್ವತಿ. ಇಲ್ಲಿ ವಿಷ್ಣುವಿನ ಗರುಡ ಪಕ್ಷಿ ಇದೆ. ವಿಷ್ಣು ಅಸಿಸ್ಟೆಂಟ್ ಚಾಮರದಾಣೆ. 3 ಪಾದದಲ್ಲಿ 2 ಪಾದ ಇಲ್ಲಿ ಮುಗೀತು. 3ನೇ ಪಾದ ಮಹಾಬಲಿ ಚಕ್ರವರ್ತಿ ತಲೆ ಮೇಲೆ ಇಟ್ಟು ಪಾತ್ರ ಕುಡಿತಾರೆ. ಆ ಚಿತ್ರ ಇಲ್ಲಿಲ್ಲ. ನಾನು ಕೂಡ ನೋಡಿದ್ರೆ ಅದು ಗೋಕರ್ಣದಲ್ಲಿ ಹೇಳಿದ್ದಾರೆ 2 ಪಾದ ಮಾತ್ರ ವರವನ್ನು ಕೇಳ್ತಾರಲ್ರಿ ಸರ್? ಹೌದು. ಏನು ಬೇಕಂದಾಗ ನಾ 3 ಹೆಜ್ಜೆ ಇಡ್ತೀನಿ, ಆ ಭೂಮಿ ನನಗೆ ಬೇಕು ಅಂತಾರೆ. ಮಾಸ್ಟರ್ ಕಲ್ಲಪ್ಪ ಎಲ್ಲ ತೀಟನ್ನು ತಿಳ್ಕೊಂಡಿದ್ದಾರೆ. ನಿಧಾನಕ್ಕೆ ಕೇಳಿ ನಿಮ್ಗೆ ಗೊತ್ತಿಲ್ಲದೆ ಹೇಳ್ತಾರೆ. ನಿಧಾನಕ್ಕೆ ಬನ್ನಿ ಮಕ್ಕಳೇ. ಸುಮಾರು ಜನ ಊರು ಕೇಳ್ತಾರೆ. ನಿಧಾನಕ್ಕೆ ಬನ್ನಿ. ಬನ್ನಿ ನೋಡಿ. ಅದು ಶಾಂತಳಾದೇವಿ ದೇವಸ್ಥಾನ, ಇದು ವೈಶ್ಯ ವಿಷ್ಣುವಿನ ದೇವಸ್ಥಾನ. ಮತ್ತೊಮ್ಮೆ ನೋಡಿ ಪುಟಾಣಿಲೆ ನಟರಾಜ ಇದೆ, ನರಸಿಂಹ ಇದೆ,
ಬ್ರಹ್ಮ ಇದೆ, ಮತ್ತೆ ಕಲ್ಲಪ್ಪ ಅಷ್ಟೇ ನೋಡಿ ಪ್ರತಿ ಮನ್ಮಥ. ಏನು ರೀತಿ ಕಂಟಿನ್ಯೂ ಆಗ್ತಿದೆ ನೋಡಿ. ಪುಟಾಣಿ ದೇವಸ್ಥಾನ ಫಸ್ಟ್ ನೋಡಿ ಬಾಡಿ ಸ್ಕೆಚ್ ಈ ಥರ ಕಲ್ಲು ಬಾಡಿ ಫಿಕ್ಸ್ ಮಾಡಿ ಈ ಥರ ಫಿನಿಶಿಂಗು ಇದೇ ಸ್ಟ್ಯಾಚುಲ್ ಮಾಡಿ ಇನ್ಕಂಪ್ಲೀಟ್. ಶಿವ ಪಾರ್ಕ್ ಅವ್ರ ಅಸಿಸ್ಟೆಂಟು ಚಾಮರದಾನಿ, ಇದು ಪೂರ್ಣ ಕೆಲಸ ಆಗಿಲ್ಲ, ಉಳಿದಿದೆ. ಪುಟಾಣಿಗಳೇ ಮತ್ತೊಂದು ವೈಶಾಲರ ನರಸಿಂಹ ರಿಪೀಟ್ ಆಯ್ತು ನೋಡಿ. ಏನಾಯ್ತು ಸಂಹಾರ ಮಾಡಬೇಕಾದ್ರೆ ಅದೇ ಸಮಯದಲ್ಲಿ ಇನ್ನೊಬ್ಬ ರಾಕ್ಷಸ ಹೆಲ್ಪ್ ಮಾಡಿಕೆ ಬರ್ತಾನೆ. ಚಿತ್ರ ನೋಡಿ, ಅವಾಗ ವಿಷ್ಣು ಶಿಫ್ಟಲ್ಲಿ ಏನು ಮಾಡ್ತಾನೆ ಗೊತ್ತಾ, ಮುಖ ಈ ಥರ ಮೇಲೆ ಎಳಿತಾನೆ ದಿವ್ಯಾ ಬೇಬಿ. ಆ ಮುಖದ ಕಣ್ಣು ಚಾರ್ನಲ್ಲಿ ಕಿತ್ಕೊಂಡು ಮೇಲೆ ಹೋಯ್ತಾನೆ, ಕಾಣಿಸ್ತಿದೆಯಾ? ರುದ್ರ ನರಸಿಂಹ ವೈಶಾಲರ ಮನದೇವರು ವಿಷ್ಣು ಆಜ್ಞೆ ಆಗ್ತಾರೆ ರುದ್ರ ನರಸಿಂಹ. ಮತ್ತೊಂದು ರಿಪೀಟ್ ನೋಡಿ, ಮೈಸಾಸುರ ಮತ್ತು ದುರ್ಗಿ ಕಾಳಿ ಚಾಮುಂಡೇಶ್ವರಿ. ಸೊ ಕೋಪದಲ್ಲಿ ವಾಹನ ಸಿಂಹ, ಇಲ್ಲೂ ಆ ಕೋಡನ ಬಾಯಿಂದ ನನಗೆ ಈಚೆ ಬಂದಿದೆ. ಶಿವನ ಹೆಂಡತಿ ಪಾರ್ವತಿ 2 ವಾಹನ, ಸಂತೋಷದಲ್ಲಿ ಮುಂಗ್ಸಿ ಗೊತ್ತಲ್ಲ, ಮುಂಗ್ಸಿ ಕೋಪದಲ್ಲಿ ಸಿಂಹ, ಸಂತೋಷದಲ್ಲಿ ಮುಂಗ್ಸಿ, 2 ವಾಹನಗಳು ಶಿವ ಪಾರ್ವತಿ ಆಗಿ ಸ್ವಲ್ಪ ಮುಂದೆ 10 ನಿಮಿಷ ಮಾಡಿ ಇಲ್ಲಿ ನೋಡಿ.